नहीं, अभी तो देखिए बहुत ही प्राइमा फेसाई सर्वे है, काफी चीजें हैं जो मैं इस समय नहीं बता सकता हूँ। लॉ एंड ऑर्डर की भी सिचुएशन है और मैं ऑफिसर ऑफ द कोर्ट भी हूँ, तो इसलिए मैं सिर्फ आपको इतना बता सकता हूँ कि इस समय कोर्ट के ऑर्डर की कंप्लायंस में आज यहाँ पे एडवोकेट कमीशन महोदय ने अपने कमीशन की कार्रवाई शुरू की कि जो भी धार्मिक स्थल चाहे 1947 से जिस जगह भी है इससे वो अपनी जगह पे कायम रहेंगे, उनके अंदर कोई किसी प्रकार की छेड़खानी या कोई विवाद नहीं उत्पन्न होगा। लेकिन उसके बावजूद भी कुछ लोग इस प्रदेश और देश में ऐसे हैं जो देश का माहौल खराब करना चाहते हैं और हम उनके खिलाफ हैं। हम नहीं चाहते कि इस देश का कोई माहौल खराब है, हम चाहते हैं कि सब लोग मिलकर के रहें और देश की तरक्की के लिए आगे कदम उठाएं। 16ನೇ ಶತಮಾನದ ಬಾಬರಿ ಮಸೀದಿಯನ್ನು ಉರುಳಿಸಲು ಹೇಗೆ ಸಂಚು ನಡೆಸಲಾಯಿತು ಮತ್ತು ವ್ಯವಸ್ಥೆಯೇ ಅದರೊಳಗೆ ಸೇರಿಕೊಂಡು ಹೇಗೆ ಆ ಸಂಚನ್ನು ಯಶಸ್ವಿಗೊಳಿಸಿತು ಅನ್ನೋದು ನಿಮಗೆ ಗೊತ್ತಿರಬಹುದು. ಇದೀಗ 16ನೇ ಶತಮಾನದ ಇಂಥದ್ದೇ ಇನ್ನೊಂದು ಮಸೀದಿಯ ಮೇಲೆ ಸಂಚುಕೋರರ ಕಾಕದೃಷ್ಟಿ ಬಿದ್ದಿದೆ. ಮೊನ್ನೆ ಅಂದರೆ ನವೆಂಬರ್ 19ರಂದು ಉತ್ತರ ಪ್ರದೇಶದ ಸಂಭಾಲ್ನಲ್ಲಿರುವ ಜಮಾ ಮಸೀದಿಯನ್ನ ಏಕಾಏಕಿ ಸರ್ವೆ ನಡೆಸಲಾಗಿದೆ. ವಿಶೇಷ ಏನಂದ್ರೆ ಈ ಮಸೀದಿಯ ಸರ್ವೆ ನಡೆಸಬೇಕೆಂದು ನ್ಯಾಯಾಲಯ ಹೇಳಿದ್ದು ಅದೇ ದಿನ ಅಂದರೆ ನವೆಂಬರ್ 19ರಂದೇ. ನ್ಯಾಯಾಲಯದ ಆದೇಶ ಬಂದ ತಕ್ಷಣ ಜಿಲ್ಲಾಧಿಕಾರಿಗಳು ಮತ್ತು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಚುರುಕಾಗಿದ್ದಾರೆ. ಈ ಸರ್ವೆಯ ಮೇಲ್ನೋಟ ವಹಿಸುವುದಕ್ಕೆ ನ್ಯಾಯಾಲಯವೇ ನೇಮಕ ಮಾಡಿರುವ ನ್ಯಾಯವಾದಿ ರಮೇಶ್ ರಾಘವ್ ಕೂಡ ಚುರುಕಾಗಿದ್ದಾರೆ. ಹಾಗೆ ನ್ಯಾಯಾಲಯದ ಆದೇಶ ಬಂದ ಗಂಟೆಯೊಳಗೆ ಇವರು ಮಸೀದಿ ಆಡಳಿತಗಾರರಿಗೆ ಮಾಹಿತಿ ನೀಡಿದ್ದಾರೆ ಮತ್ತು ಅವರನ್ನ ಕರೆಸಿಕೊಂಡಿದ್ದಾರೆ. ಹೀಗೆ ತುರ್ತಾಗಿ ಈ ಜಮಾ ಮಸೀದಿಯ ಸರ್ವೆ ನಡೆಸಿದ್ದಾರೆ. ನಿಜವಾಗಿ ಈ ಮಸೀದಿ ಬಾಬ್ರಿ ಮಸೀದಿಯಂತೆ ದೀರ್ಘ ಸಮಯದಿಂದ ನಮಾಜ್ ನಡೆಯದ ಮಸೀದಿ ಆಗಿರಲಿಲ್ಲ. ಈಗಲೂ 5 ಸಮಯದ ನಮಾಜ್ನಲ್ಲಿ ಇಲ್ಲಿ ನಡೆಯುತ್ತಿದೆ. ಕಳೆದ 500 ವರ್ಷಗಳಿಂದ ಇದು ಮಸೀದಿಯಾಗಿ ಮಾತ್ರವೇ ಗುರುತಿಸಿಕೊಂಡಿದೆ. ಈ ಮಸೀದಿಯು ಮೂಲತಃ ಮಂದಿರವಾಗಿದೆ ಮತ್ತು ಇದನ್ನು 1529ರಲ್ಲಿ ಮಸೀದಿಯಾಗಿ ಪರಿವರ್ತಿಸಲಾಗಿದೆ ಎಂದು ಹಿರಿಯ ವಕೀಲ ವಿಷ್ಣುಶಂಕರ್ ಜೈನ್ ಮತ್ತು ರಿಷಿರಾಜ್ ಗಿರಿ ಎಂಬುವರು ನ್ಯಾಯಾಲಯದ ಮೆಟ್ಟಿಲು ಹತ್ತಿದ್ದರು. ಈ ಮಸೀದಿಯ ಸರ್ವೆ ನಡೆಸಬೇಕು ಎಂದು ಕೋರಿಕೊಂಡಿದ್ದರು. ಈ ಜೈನ್ ಅಂತಿಂತವರಲ್ಲ. ವಾರಣಾಸಿ ಮತ್ತು ಮಥುರಾದ ಮಸೀದಿಯ ವಿರುದ್ಧ ನ್ಯಾಯಾಲಯಕ್ಕೆ ಹೋದವರು ಇವರೇ. ಮಾತ್ರ ಅಲ್ಲ, ಇವು ಮಸೀದಿಗಳಲ್ಲ, ಮೂಲತಃ ಮಂದಿರಗಳಾಗಿದ್ದವು ಎಂದು ನ್ಯಾಯಾಲಯದಲ್ಲಿ ವಾದಿಸಿದವರೂ ಇವರೇ. ಈ ಬೆಳವಣಿಗೆಯನ್ನು ಜಮಿಯತೆ ಉಲಾಮಾಯೆ ಹಿಂದ್ನ ಅಧ್ಯಕ್ಷ ಮೊಹಮ್ಮದ್ ಮದನಿ ತೀವ್ರವಾಗಿ ಆಕ್ಷೇಪಿಸಿದ್ದಾರೆ. ಬಾಬ್ರಿ ಮಸೀದಿ ಧ್ವಂಸದಿಂದಾಗಿ ಈ ದೇಶಕ್ಕಾದ ಗಾಯ ಇನ್ನೂ ಒಣಗಿಲ್ಲ. ಇದೀಗ 16ನೇ ಶತಮಾನದ ಇನ್ನೊಂದು ಮಸೀದಿಯನ್ನು ಉರುಳಿಸುವ ಸಂಚು ನಡೆಯುತ್ತಿರುವಂತಿದೆ. ಇಂತಹ ಕೃತ್ಯಗಳು ಮರುಕಳಿಸದಂತೆ ಮಾಡಬೇಕಾದರೆ 1991ರ ಆರಾಧನಾ ಸ್ಥಳಗಳ ವಿಶೇಷ ಕಾಯ್ದೆಯನ್ನು ಕಡ್ಡಾಯವಾಗಿ ಜಾರಿಗೊಳಿಸಬೇಕು. 1947 ಆಗಸ್ಟ್ 15ರಂದು ಈ ದೇಶದ ಆರಾಧನಾ ಸ್ಥಳಗಳು ಹೇಗಿತ್ತೋ ಅವುಗಳನ್ನು ಹಾಗೆಯೇ ಉಳಿಸಿಕೊಳ್ಳಬೇಕು ಎಂಬ ಈ ಕಾಯ್ದೆ ಮಾತ್ರವೇ ಇನ್ನಷ್ಟು ವಿವಾದಗಳಿಗೆ ಪರಿಹಾರವನ್ನು ಒದಗಿಸಬಹುದು. ಅಯೋಧ್ಯ ವಿವಾದಕ್ಕೆ ತೀರ್ಪು ನೀಡುವ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಈ ಕಾಯ್ದೆಯ ಅಗತ್ಯದ ಬಗ್ಗೆ ಸೂಚಿಸಿತ್ತು ಎಂದು ಮೊಹಮ್ಮದ್ ಮದನಿ ಹೇಳಿದ್ದಾರೆ. ಜನರ ಗಮನ ಮಂದಿರ ಮಸೀದಿಯತ್ತ ತಿರುಗುವಂತೆ ಮಾಡಿ ರಾಜಕೀಯ ಲಾಭ ಪಡೆದುಕೊಳ್ಳುವ ಸಂಚೊಂದು ಈ ದೇಶದಲ್ಲಿ ಅಸ್ತಿತ್ವದಲ್ಲಿರುವುದು ಎಲ್ಲರಿಗೂ ಗೊತ್ತು. ಆ ಸಂಚುಕೋರರು ನ್ಯಾಯವಾದಿಗಳನ್ನು ಬಳಸಿಕೊಳ್ಳುತ್ತಾರೆ, ಗೂಂಡಾಗಳನ್ನು ಬಳಸಿಕೊಳ್ಳುತ್ತಾರೆ, ಪೊಲೀಸರನ್ನು ಬಳಸಿಕೊಳ್ಳುತ್ತಾರೆ ಮತ್ತು ವ್ಯವಸ್ಥೆಯನ್ನೇ ದುರುಪಯೋಗಿಸಿ ಬಳಸಿಕೊಳ್ಳುತ್ತಾರೆ. ಜನಸಾಮಾನ್ಯರು ಮಾತ್ರ ಇವುಗಳ ಅರಿವಿಲ್ಲದೆ ಮಂದಿರ ಮಸೀದಿ ಎಂದು ದಿನನಿತ್ಯದ ಬದುಕಿನ ಸಂಕಟಗಳನ್ನು ಮರೆತು ರೋಮಾಂಚನಗೊಳ್ಳುತ್ತಾರೆ. ದ್ವೇಷ ಹಾಗೆ ಧಗೆಯನ್ನ ಮನಸ್ಸಲ್ಲಿ ಇಟ್ಟುಕೊಂಡು ತಿರುಗಾಡುತ್ತಾರೆ. ಬಾಬರಿ ಮಸೀದಿ ವಿವಾದ ಮುಗಿದ ಬಳಿಕ ಇದೀಗ ಇನ್ನೊಂದು ಮೊಘಲ್ ಕಾಲದ 16ನೇ ಶತಮಾನದ ಮಸೀದಿಯ ಕಡೆಗೆ ಜನರ ಗಮನವನ್ನು ಸೆಳೆಯುವ ತಂತ್ರ ಇದಾಗಿರಬಹುದು ಎಂದು ಹೇಳುವುದಕ್ಕೆ ಈ ಹಿಂದಿನ ಉದಾಹರಣೆಗಳೇ ಧಾರಾಳ ಸಾಕು. ನ್ಯಾಯಾಲಯ ಆದೇಶಿಸಿದ ಗಂಟೆಯೊಳಗೆ ಸರ್ವೆ ಅಧಿಕಾರಿಗಳು ಮತ್ತು ಸಂಬಂಧಿತರೆಲ್ಲ ಸರ್ವೆಗೆ ಸಿದ್ಧರಾಗುವುದೆಂದರೆ ಅದು ಸಹಜ ಅಲ್ಲ. ಅದರ ಹಿಂದೆ ಪೂರ್ವ ನಿರ್ಧರಿತ ಸಂಚು ಇದ್ದೇ ಇದೆ.